ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಾಸುದೇವ ಕುಟುಂಬ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟು. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಮತ್ತೊಂದು ಮಗದೊಂದು ವಿಡಿಯೋ ಮಾಡೋದಕ್ಕೆ ದಾರಿದೀಪವಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಈ ರಾಗಿಣಿ ಬಂದ್ಬಿಟ್ಟು ತುಂಬಾ ಕೋಪದಲ್ಲಿ ರೂಮಲ್ಲಿ ಕೂತ್ಕೊಳ್ತಾಳೆ. ಆಗ ಸೊಸೆ ಮುದ್ದು, ನೀನು ಇಷ್ಟೊಂದು ಕೋಪ ಮಾಡ್ಕೋಬೇಡ ಸೊಸೆ ಮುದ್ದು, ಸ್ವಲ್ಪ ಸಮಾಧಾನ ಮಾಡ್ಕೋ. ನಾವು ಇಷ್ಟೊಂದು ದೊಡ್ಡದಾಗಿ ಪ್ಲಾನ್ ಮಾಡಿದ್ರು ಕೂಡ ಆ ಪ್ಲಾನನ್ನು ಎಲ್ಲ ಫ್ಲಾಪ್ ಮಾಡಿಬಿಟ್ಟ ಆ ವಂಶಿ. ಸರಿಯಾದ ಸಮಯಕ್ಕೆ ಬಂದು ಎಲ್ಲನೂ ಹಾಳು ಮಾಡ್ದ. ಅವರು ಲಾಸ್ ಮಾಡ್ಕೊಳ್ತಾರೆ, ಬೀದಿಗೆ ಬರ್ತಾರೆ ಅಂತಂದರೆ ಅವರಿಗೆ ₹1 ಕೂಡ ಲಾಸ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಈ ರಾಗಿಣಿ ಆಗಿರ್ಬೋದು, ದುರ್ಗಾ, ಈ ಅಜಯ್ ಎಲ್ಲರೂ ಕೂಡ ಪ್ಲಾನ್ ಮಾಡ್ತಾನೆ ಇರ್ತಾರೆ. ಆದರೆ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾನೆ. ಹೀರೋ ಥರ ಬಂದು ಎಲ್ಲ ನಮ್ಮ ಪ್ಲ್ಯಾನ್ ಹಾಳು ಮಾಡಿಬಿಟ್ಟ, ಅವ್ರನ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ನೋಡು ರಾಗಿಣಿ, ನಾನು ಇದ್ರೆ ಗ್ಯಾಪಲ್ಲಿ ಇನ್ನೊಂದು ಕೆಲಸನ ಮಾಡಿದ್ದೀನಿ, ನೀನು ಸ್ವಲ್ಪ ಸಮಾಧಾನದಿಂದ ಕಾಯೋ. ನಾನು ದೊಡ್ಡ ಕಂಪ್ನಿ ಅಕೌಂಟಿಂದ ಇವತ್ತು ಈ ಬಾಬಿ ಅಕೌಂಟ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮೀಟಿಂಗಲ್ಲಿದ್ದ ಆ ವಂಶಿಗೆ ಇದು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೂ ಕೂಡ ಅವನು ಸರಿಯಾದ ಟೈಮಿಗೆ ಬಂದು ಇದನ್ನು ಹಾಳು ಮಾಡ್ದ. ಆದರೆ ನಾನು ಮಾಡಿರೋ ಪ್ಲ್ಯಾನನ್ನು ಹಾಳು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಅಜಯ್ ಕೂಡ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಪಶುಪತಿನೂ ಕೂಡ ಈ ರಾಗಿಣಿಗೆ ಫೋನ್ ಮಾಡ್ತಾರೆ. ಅಪ್ಪ ಅದು ಅದು ಅಂತ ಹೇಳ್ಕೊಂಡು ತಡವರ್ಸೋದಕ್ಕೆ ಈ ರಾಗಿಣಿ ಶುರು ಮಾಡ್ತಾಳೆ. ಮಗಳೇ, ನನಗೆಲ್ಲ ವಿಷಯನೂ ಕೂಡ ಗೊತ್ತಾಯಿತು, ಅದಕ್ಕೆ ನಾನು ಫೋನ್ ಮಾಡಿದ್ದು ಅಂತ ಹೇಳಿ ಈ ಪಶುಪತಿ ಹೇಳ್ತಾ ಇರ್ತಾನೆ. ಏನಪ್ಪ ಇದು ಹೀಗಾಯಿತು, ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಕೂಡ ಅದು ಎಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲಪ್ಪ ಅಂತ ಹೇಳಿ ರಾಗಿಣಿ ಹೇಳ್ತಾ ಇರ್ತಾರೆ. ಇನ್ನು ಲೌಡ್ ಸ್ಪೀಕರಿಗೆ ಹಾಕು ಅಂತ ಹೇಳಿ ದುರ್ಗಾನು ಕೂಡ ಲೌಡ್ ಸ್ಪೀಕರಿಗೆ ಹಾಕ್ಸ್ಕೊಂಡು ಮಾತನ್ನು ಶುರು ಮಾಡ್ತಾಳೆ. ನೋಡಿ ಪಶುಪತಿ ಅವರೇ, ನಮಗೆ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗ್ತಿಲ್ಲ. ನನಗೂ ನನ್ನ ಮಗನಿಗೂ ಈ ಮನೆಯಲ್ಲಿ ನಾವಿಬ್ಬರು ತುಂಬಾ ಒಳ್ಳೆಯವರು ಅಂತ ಹೇಳಿ ನಡ್ಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು, ಪ್ಲ್ಯಾನ್ ಮಾಡಿ ಅವರಿಗೆ ಸರಿಯಾದ ಪಾಠವನ್ನು ನಾವು ಕಲಿಸ್ಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಪ್ಪ, ನೀವು ಅಲ್ಲೆಲ್ಲೋ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ರೆ ಸರಿ ಹೋಗೋದಿಲ್ಲಪ್ಪ, ನಾವೆಲ್ಲರೂ ಜೊತೆಯಾಗಿ ಇದ್ಕೊಂಡು ಪ್ಲ್ಯಾನ್ ಮಾಡಬೇಕು, ಆಗ ನಾವು ಅವ್ರನ್ನ ಸೋಲ್ಸೋದಕ್ಕೆ ಸಾಧ್ಯ ಆಗುತ್ತಪ್ಪ. ನೀವು ಇಲ್ಲಿಗೆ ಬನ್ನಿ ಅಪ್ಪ ಅಂತ ಹೇಳಿಬಿಟ್ಟು ಈ ರಾಗಿಣಿನೂ ಕೂಡ ಕರಿತಾ ಇರ್ತಾಳೆ. ಅಷ್ಟರಲ್ಲೇ ಪಶುಪತಿ, ಇಲ್ಲ ಮಗಳೇ, ನಾನಿವಾಗ ಅರ್ಜೆಂಟಾಗಿ ಬೇರೆ ಕಡೆ ಹೋಗ್ತಾ ಇದ್ದೀನಿ, ನಾನು ಮೀಟಿಂಗ್ ಇದೆ, ಆ ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕು, ಇದನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳಿಬಿಟ್ಟು ಫೋನನ್ನು ಕಟ್ ಮಾಡ್ತಾರೆ. ಇನ್ನೊಂದು ಕಡೆ ತುಂಬಾ ಜೋಶಾಗಿ ಹಾಡು ಹೇಳ್ಕೊಂಡು ದೇವದ ಸಾಂಗನ್ನು ಹಾಡು ಹೇಳ್ಕೊಂಡು ಈ ಕಡೆ ಲ್ಯಾಪ್ಟಾಪ್ ಮೇಲೆ ಬಿದ್ದಿರುವಂತಹ ಟೀನ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಸ್ವಾತಿ. ಓ ಹಿಣಿಯ, ನಿನ್ನನ್ನು ಸೇರಲು ಬಂದೆ ಅನ್ನೋ ಒಂದು ಸಾಂಗನ್ನು ಹಾಡ್ತಾ ಇರ್ತಾಳೆ. ಈ ರಾಗಿಣಿನೂ ಕೂಡ, ಹಬ್ಬ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ, ಇವಾಗ ಒಂದು ಲೋಟ ಹಾಲು ಕುಡಿದ್ರೆ ಅಂದರೆ ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ಕಿಚನ್ ಕಡೆ ಬರ್ತಾ ಇರ್ತಾಳೆ. ಇನ್ನು ಈ ಹಾಡನ್ನು ಕೇಳಿಸ್ಕೊಂಡು ರಾಗಿಣಿಗೆ ತುಂಬಾ ಭಯ ಶುರುವಾಗ್ತಾ ಇರುತ್ತೆ. ಆದರೆ ಸ್ವಾತಿ ಹಾಡು ಹೇಳ್ತಾ ಇದ್ದಾಳೆ ಅನ್ನೋದು ಈ ರಾಗಿಣಿಗೆ ಗೊತ್ತೇ ಆಗ್ತಾ ಇರೋದಿಲ್ಲ. ಏನಿದು ಇಂಥ ಸಾಂಗ ಈ ಟೈಮಲ್ಲಿ, ಈ ಮನೆಯಲ್ಲಿ ಈ ಟೈಮಲ್ಲಿ ಯಾರು ಎದ್ದಿರ್ತಾರೆ? ಈ ಮನೆಗೆ ನಾನೇ ಒಂದು ದೆವ್ವದ ಥರ ಬಂದು ಸೇರ್ಕೊಂಡಿದ್ದೀನಿ ಅಂತ ಅಂದರೆ ಈ ಮನೆಯಲ್ಲಿ ಆಲ್ರೆಡಿ ಒಂದು ದೆವ್ವ ಇದೆಯಾ? ಏನಪ್ಪ ಮಾಡೋದು? ಇಲ್ಲಿಂದ ಫಸ್ಟು ನಾನು ತಪ್ಪಿಸ್ಕೊಂಡು ನನ್ನ ರೂಮಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಓಡೋಗೋದಕ್ಕೆ ಅಂತ ಹೋಗ್ತಾ ಇರ್ತಾರೆ. ಆದರೆ ಸ್ವಾತಿ ರೂಮ್ ಡೋರನ್ನು ಓಪನ್ ಮಾಡಿ ಇಟ್ಕೊಂಡು ಲ್ಯಾಪ್ಟಾಪ್ನ ಕ್ಲೀನ್ ಮಾಡ್ತಾ ಕುತ್ಕೊಂಡಿರ್ತಾಳೆ. ಅದನ್ನು ನೋಡಿಬಿಟ್ಟು, ಏಯ್, ಏನೇ ನಿನ್ನ ವ್ಯವಸ್ಥೆ, ಇದನ್ನು ನೋಡಿದ್ರೆ ನನಗೆ ನಗು ಬರುತ್ತಲ್ಲೇ, ಏನೇ ಒಂದಲ್ಲ ಒಂದು ಎಡವಟ್ಟು ಮಾಡ್ತಾನೆ ಇರ್ತೀಯ ಅಲ್ವಾ? ಅಲ್ಲ, ವಂಶಿ ಲ್ಯಾಪ್ಟಾಪ್ನ ಇಟ್ಕೊಂಡು ಏನೇ ಮಾಡ್ತಾ ಇದೆಯಾ? ಇವಾಗ ಲ್ಯಾಪ್ಟಾಪ್ ಇಟ್ಕೊಂಡು ಡ್ರೈಯರ್ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದೆಯಾ ಅಂತಂದರೆ ದೊಡ್ಡ ಎಡವಟ್ಟನ್ನೇ ಮಾಡ್ಕೊಂಡಿದ್ಯಾ ಅಂತ ಅನಿಸುತ್ತೆ. ಅಲ್ಲ ಕಣೆ, ವಂಶಿನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಎಷ್ಟೆಲ್ಲ ಡ್ರಾಮಾ ಮಾಡ್ತೀಯಾ, ಆದರೆ ಅದು ಒಂದೋಗಿ ಇನ್ನೊಂದು ಎಡವಟ್ಟಾಗುತ್ತೆ. ಅವನು ನಿನಗೆ ಸರಿಯಾಗಿ ಬೈತಾನೆ. ಏನೇ ಇದು ಒಂದು ಜೀವನನೇನೆ ನಿಂದು ಅಂತ ಹೇಳಿಬಿಟ್ಟು, ಏನೇ ನಿನ್ನ ಜೀವನನ ನೋಡ್ತಾ ಇದ್ರೆ ನನಗೆ ನಗು ಬರುತ್ತಲ್ಲೇನೆ ಅಂತ ಹೇಳಿಬಿಟ್ಟು ಈ ರಾಗಿಣಿ ಈ ಕಡೆ ಸ್ವಾತಿಗೆ ಬೈಯೋದಿಕ್ಕೆ ಅಂತ ಹೇಳಿ ಬಂದಿರ್ತಾಳೆ. ನಾನು ನನ್ನ ಗಂಡ ಏನು ಬೇಕಾದರೂ ಮಾಡ್ಕೊಳ್ತೀವಿ, ತಲೆ ಹಿಡ್ಕೊಂಡು ಕಿತ್ತಾಡ್ತೀವಿ, ಅದನ್ನು ಕಟ್ಕೊಂಡು ನಿನಗೆ ಏನೇ ಆಗಬೇಕು, ನಾನು ನನ್ನ ಗಂಡನ ಕಿತ್ತಾಡ್ತೀನೋ ಅವನ ಜೊತೆಗೆ ಅಥವಾ ಮುದ್ದಾಡ್ತೀನೋ ಅದೆಲ್ಲ ನಿನಗೆ ಬೇಕಾಗಿಲ್ಲ ಕಣೆ. ಏನು ನೀನು ಏನು ಮಾಡ್ತಾ ಇದೀಯಾ? ಅಲ್ಲ ಕಣೆ, ಬೇಡದೇ ಇರೋ ವಿಚಾರಕ್ಕೆ ತಲೆ ಹಾಕ್ತೀಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ? ನಿನಗೆ ಬುದ್ಧಿನೇ ಇಲ್ಲ ಕಣೆ, ನಿನ್ನ ತಲೆ ಇದೆ ಅಷ್ಟೇ, ಆ ತಲೆಯಲ್ಲಿ ಸ್ವಲ್ಪನೂ ಕೂಡ ಬುದ್ಧಿ ಇಲ್ಲ ಕಣೆ ನಿನಗೆ ಅಂತ ಹೇಳಿಬಿಟ್ಟು ಈ ಸ್ವಾತಿ ರಾಗಿಣಿಗೆ ರೇಗಿಸ್ತಾ ಇರ್ತಾಳೆ. ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿ ರಾಗಿಣಿ ಕೇಳಿದಾಗ, ಹೌದು, ನೀನು ಈ ಮನೆಗೆ ಸೊಸೆ ಆಗಿ ಬಂದಿದ್ದರಿಂದ ಏನಾದರೂ ಒಂದು ಜವಾಬ್ದಾರಿನ ತಗೊಂಡು ಏನಾದರೂ ಒಂದು ಕೆಲಸನಾದರೂ ಮಾಡ್ತಾ ಇದೆಯಾ? ಇಲ್ಲ, ದಿನ ಬೆಳಗಾದರೆ ಸಾಕು ಮೇಕಪ್ ಮಾಡ್ಕೊಳ್ಳೋದು, ತಿನ್ನೋದು, ಬಿತ್ಕೊಳ್ಳೋದು, ಇಷ್ಟೇ ತಾನೇ ನೀನು ಮಾಡೋದು, ಇದನ್ನು ಬಿಟ್ಟರೆ ಏನೇ ಮಾಡ್ತಿದ್ಯಾ ಅಂತ ಹೇಳಿ ಸ್ವಾತಿ ಕೇಳ್ತಾ ಇರಬೇಕಾದ್ರೆ, ಸ್ವಾತಿ,
ಸರಿ ಇರೋದಿಲ್ಲ, ಇದೆಲ್ಲ ಬೇಡ ನೋಡು ಅಂತ ಹೇಳ್ಬಿಟ್ಟು ಈ ರಾಗಿಣಿ ಹೇಳ್ತಾಳೆ. ಇಳ್ಸೆ ಕೈನ ಸಾಕು, ನಾನು ಹೇಳ್ತಾ ಇದ್ದೀನಿ ತಾನೆ, ಬೇಡ, ಇದೆಲ್ಲ ಬೇಡ ಅಂತ ನಾನೇ ಹೇಳ್ತಾ ಇರೋದು. ಆದರೆ ಕಾಲು ಕೆರ್ಕೊಂಡು ನನ್ನ ಹತ್ರಕ್ಕೆ ಜಗಳಕ್ಕೆ ಬಂದಿದ್ದು ನೀನೇ, ಅನುಭವಿಸಿವಾಗ ಅಂತ ಹೇಳಿ ಸ್ವಾತಿ ಹೇಳ್ತಾಳೆ. ನೀನು ನಿನ್ನ ಗಂಡ ತುಂಬಾನೇ ಖುಷಿಯಾಗಿದ್ದೀರಾ ತಾನೆ, ಹೋಗೆ ನಿನ್ನ ಗಂಡನ ಜೊತೆ ಹೋಗಿ ರೊಮ್ಯಾನ್ಸ್ ಮಾಡಾಗೆ, ಅದನ್ನ ಬಿಟ್ಬಿಟ್ಟು ನನ್ನ ಹತ್ರಕ್ಕೆ ಬಂದಿದ್ದಾಳೆ ಕಿತ್ತಾಡೋದಿಕ್ಕೆ ಅಂತ ಹೇಳಿ ಬೈದ್ಬಿಟ್ಟು ಈ ಸ್ವಾತಿ ರಾಗಿಣಿನ ಅಲ್ಲಿಂದ ಕಳಿಸ್ತಾಳೆ. ಆದರೂ ಈ ರಾಗಿಣಿ ಸುಮ್ಮನೆ ಹೋಗ್ತಾಳಾ? ಇಲ್ಲ. ಇನ್ನಷ್ಟು ಕೋಪದಿಂದ ಸ್ವಾತಿನ ನೋಡಿಕೊಂಡು ದ್ವೇಷನ ಕಾರ್ಕೊಂಡೆ ಅಲ್ಲಿಂದ ಹೋಗ್ತಾಳೆ. ಇನ್ನು ಏನಪ್ಪ ಮಾಡೋದು, ಈ ಲ್ಯಾಪ್ಟಾಪ್ ಇಷ್ಟೊತ್ತಾದರೂ ಆನೇ ಆಗ್ತಾ ಇಲ್ವಲ್ಲ, ಏನು ಮಾಡಲಿ ಅಂತ ಹೇಳಿ ಇರೋ ಬರೋ ಬಟನನ್ನೆಲ್ಲ ಒತ್ತುತ್ತಾ ಇರ್ತಾಳೆ. ಆಗ ಲ್ಯಾಪ್ಟಾಪ್ ಕೂಡ ಆನ್ ಆಗುತ್ತೆ. ಹಬ್ಬ, ಹೇಗೋ ಸದ್ಯ ಲ್ಯಾಪ್ಟಾಪು ಆನ್ ಆಯಿತು. ಇದೇನಿದು ಸ್ಕ್ರೀನ್ ಆಗಿ ಸ್ಟ್ರಕ್ ಆದಂಗೆ ಆಯ್ತಲ್ಲ. ಒಂದು ನಿಮಿಷ, ಲ್ಯಾಪ್ಟಾಪು ಮೊಬೈಲು ಎರಡೂ ಒಂದೇ ಥರ ಸ್ಕ್ರೀನ್ ಈ ಥರ ಆಗಿದೆ ಅಂತಂದರೆ ನಾವೇನು ಮಾಡ್ತೀವಿ ಹೇಳು, ರೀಸ್ಟಾರ್ಟ್ ಮಾಡ್ತೀವಲ್ವಾ, ನಾನು ಅದನ್ನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡ್ತಾಳೆ. ಎಲ್ಲ ಪರ್ಫೆಕ್ಟಾಗಿ ಆನ್ ಆಗುತ್ತೆ. ಅದನ್ನು ನೋಡಿಬಿಟ್ಟು ಈ ಕಡೆ ಸ್ವಾತಿ ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಸೂಪರ್ ಸ್ವಾತಿ ನೀನು ಅಂತ ಹೇಳಿ ಅವಳಿಗೆ ಅವಳೇ ಬೇಷ್ಕಿರಿ ಕೊಟ್ಕೊಳ್ತಾಳೆ. ಇನ್ನೊಂದು ಕಡೆ ಗೀತನು ಕೂಡ ಅಂಗಡಿಗೆ ಏನೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ಲೀಸ್ಟ್ ಮಾಡ್ತಾ ಇರ್ತಾಳೆ. ಹೋಲ್ಸೇಲ್ ಶಾಪಿಗೆ ಹೋಗಿ ತೊಗೊಂಬಂದರೆ ಸ್ವಲ್ಪ ಅಮೌಂಟ್ ಆದರೂ ಸೇವ್ ಆಗುತ್ತೆ ಅಂತ ಹೇಳಿ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಮೇಘ ಬಂದು, ಅಕ್ಕ ಕಾಫಿ ತಗೊಳ್ಳೆ ಅಂತ ಹೇಳಿ ಕೊಡ್ತಾಳೆ. ಆಗ, ಅಕ್ಕ ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು ಕಣೆ, ಕಾಲೇಜಲ್ಲಿ ಸ್ವಲ್ಪ ಪ್ರಾಜೆಕ್ಟ್ ಕೆಲಸನ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕು ಅಂತಂದರೆ ಸ್ವಲ್ಪ ಐಟಮ್ ತರಬೇಕು, ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಕಣೆ ಅಕ್ಕ ಅಂತ ಹೇಳಿಬಿಟ್ಟು ಮೇಘ ದುಡ್ಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಗೀತಾ ಇದ್ದವಳು ಕೂಡ, ಸರಿ ಆಯಿತು ಮೇಘ, ನಿನಗೇನೆಲ್ಲ ಬೇಕು ಅನ್ನೋದನ್ನು ಒಂದು ಲೀಸ್ಟ್ ಮಾಡಿ ಕೊಟ್ಬಿಡು, ನಾನು ಹೇಗೋ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಲ್ವಾ, ಅಲ್ಲೇ ನಿನಗೇನು ಬೇಕೋ ಅದನ್ನೆಲ್ಲ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಗೀತಾ ಹೇಳ್ತಾ ಇರಬೇಕಾದ್ರೆ, ಬೇಡ ಅಕ್ಕ, ನಿನಗೆ ಗೊತ್ತಾಗೋದಿಲ್ಲ, ಬೇಡ, ಸುಮ್ಮನೆ ನಿನಗೆ ಯಾಕೆ ಕಷ್ಟ, ನನಗೆ ದುಡ್ಡು ಕೊಡು, ನಾನು ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ಗೀತಾ ಹೇಳ್ತಾಳೆ. ಅದಕ್ಕೋಸ್ಕರ ನೀನು ಕಾಲೇಜ್ಗೆ ರಜಾ ಹಾಕಿ ಮತ್ತೆ ಮಾರ್ಕೆಟ್ನೆಲ್ಲ ಸುತ್ತರ್ಕೊಂಡು ಹೋಗೋ ಅವಶ್ಯಕತೆ ಏನೂ ಇಲ್ಲ ಕಣೆ, ನಾನು ತೊಗೊಂಬರ್ತೀನಿ ಕೊಡೆ ಅಂತ ಹೇಳಿ ಗೀತಾ ಕೇಳ್ತಾ ಇರಬೇಕಾದ್ರೆ, ಅಕ್ಕ ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ವೇನೆ, ನಾನು ನಿನ್ನನ್ನು ದುಡ್ಡು ಕೊಡು ಅಂತ ಅಷ್ಟೇ ಕೇಳಿದ್ದು, ದುಡ್ಡು ಕೊಡೋಕ್ಕಾದರೆ ದುಡ್ಡು ಕೊಡು, ಇಲ್ಲ ಅಂತಂದರೆ ಬೇಡ, ನೀನು ಈ ರೀತಿಯೆಲ್ಲ ನನ್ನ ಹತ್ರ ಮಾತಾಡೋದು ಸರಿ ಕಾಣಿಸ್ತಿಲ್ಲ, ನನಗೆ ದುಡ್ಡು ಅಷ್ಟೇ ಬೇಕು, ದುಡ್ಡು ಕೊಡೆ ಅಕ್ಕ ಅಂತ ಹೇಳಿದಾಗ, ಏ ಮೇಘ, ಏನೇ ಆಯಿತು ನಿನಗೆ, ಮಾತಾಡಬಾರ್ದನ್ನ ನಾನು ಏನು ಮಾತಾಡಿದೆ ಅಂತ ನೀನು ಇಷ್ಟೊಂದು ಕೋಪ ಮಾಡ್ಕೊಂಡು ಕೂಗಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಗೀತನು ಕೂಡ ಕೇಳ್ತಾರೆ. ಅಲ್ಲಿಗೆ ಪದ್ಮ ಬಂದು, ಯಾಕ್ರೆ ಏನ್ರೇ ಆಯಿತು, ಯಾಕೆ ಈ ರೀತಿ ಕಿತ್ತಾಡ್ತಿದ್ಯಾ ಅಂತ ಹೇಳಿ ಕೇಳಿದಾಗ, ಅಮ್ಮ ನೋಡಮ್ಮ, ಪ್ರಾಜೆಕ್ಟಿಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು, ಅದನ್ನು ಕೊಡು ಅಂತಂದರೆ ಗೀತಕ್ಕ ಎಷ್ಟೆಲ್ಲ ಮಾತಾಡ್ತಿದ್ದಾಳೆ ಅಂತಂದಾಗ, ಇಲ್ಲ ಅಮ್ಮ, ನಾನೇನೂ ಮಾತಾಡಿಲ್ಲ, ನೀನು ತರೋದಕ್ಕೆ ಹೋಗೋದು ಬೇಡ, ನಾನೇ ತೊಗೊಂಬಂದು ಕೊಡ್ತೀನಿ, ಅದೇನು ಬೇಕೋ ಅದು ಲೀಸ್ಟ್ ಕೊಡೆ ಅಂತ ಕೇಳ್ತಾ ಇದ್ದೀನಮ್ಮ ಅಂತ ಗೀತಾ ಹೇಳ್ತಾರೆ. ಬೇಕಾಗಿಲ್ಲ, ನಾನು ನನ್ನ ಫ್ರೆಂಡ್ ಜೊತೆ ಹೋಗಿ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಈ ರೀತಿ ಕಿತ್ತಾಡ್ಬಿಡ್ವೆ ಮೇಘ, ಅವಳು ಹೇಳ್ತಾ ಇದ್ದಾಳೆ ತಾನೇ ನಾನು ತಂದು ಕೊಡ್ತೀನಿ ಅಂತ, ನಿನ್ನ ಫ್ರೆಂಡ್ ಜೊತೆಲಿ ಹೋಗೋದು ನನಗೆ ಯಾಕೋ ಇಷ್ಟ ಇಲ್ಲ ಕಣೆ, ಪ್ಲೀಸ್ ಕಣೆ, ನಿಮ್ಮ ಅಕ್ಕನಿಗೆ ಕೊಡೆ, ಅದೇನು ತೊಗೊಂಬರ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಬೇಗ ರೆಡಿಯಾಗಿಬಿಟ್ಟು ಲಂಚ್ ಬ್ಯಾಗು ಎಲ್ಲ ತೊಗೊಂಬಾರೆ ಅಂತ ಹೇಳಿಬಿಟ್ಟು ಗೀತಾ ಹೇಳ್ತಾ ಇರ್ತಾರೆ. ಅಕ್ಕ, ಅಮ್ಮ ಸಾಕು ಮಾಡಿ ನಿಮ್ಮ ಉಪದೇಶನ, ಯಾರಿಗೆ ಬೇಕು ನಿಮ್ಮ ಉಪದೇಶ, ನಾನು ಕೇಳಿದ್ದು ದುಡ್ಡು ಅಷ್ಟೇ, ದುಡ್ಡು ಕೊಡೋದಕ್ಕೆ ಇಷ್ಟೊಂದೆಲ್ಲ ಡ್ರಾಮಾ ಮಾಡೋದು ಬೇಕಾಗಿಲ್ಲ, ದುಡ್ಡು ಕೊಡೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ ಅಲ್ವಾ, ಅದಕ್ಕೆ ನೀವು ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಈ ಮೇಘ ಹೇಳ್ತಾಳೆ. ಏ ಮೇಘ, ಅಮ್ಮನ ಹತ್ರ ಈ ರೀತಿ ಮಾತಾಡಿದೆ ಅಂದರೆ ನೋಡು, ತೆಗೆದು ಒಂದು ಕಪಾಳಕ್ಕೆ ಬಾರಿಸ್ಬಿಡ್ತೀನಿ ಅಂತ ಹೇಳಿ ಗೀತನು ಕೂಡ ತುಂಬ ಕೋಪ ಮಾಡ್ಕೊಳ್ತಾಳೆ. ಇನ್ನೊಂದು ಕಡೆ ಲ್ಯಾಪ್ಟಾಪ್ ರೆಡಿಯಾಗಿದೆ ಅಂತ ಹೇಳಿ ಕಂಪ್ನಿಗೆ ಹೋಗೋದಕ್ಕೆ ಅಂತ ಹೇಳಿ ಆಲ್ರೆಡಿ ವಂಶಿನೂ ಕೂಡ, ಹಬ್ಬ ಇವತ್ತು ಮೀಟಿಂಗ್ ಇದೆ, ನಾನು ಕ್ಲೈಂಟ್ನ ಮೀಟ್ ಮಾಡಬೇಕು ಅಂತ ಹೇಳಿ ತುಂಬಾ ಖುಷಿಯಾಗಿ ರೆಡಿ ಆಗ್ತಾ ಇರ್ತಾರೆ. ಟೀ ತೊಗೊಳ್ಳಿ ವಂಶಿ ಅವರೇ ಅಂತ ಹೇಳಿ ಮುಂದೆ ಬಂದಾಗ, ಅಪ್ಪ ನೀನು ಸ್ವಲ್ಪ ದೂರ ಇರು, ರಾತ್ರಿ ಏನು ಮಾಡ್ತೆ ಅನ್ನೋದು ನೆನಪಿದೆ ಅಲ್ವಾ, ನಿನ್ನ ಸವಾಸನೆ ಸಾಕು ನನಗೆ ಅಂತ ಹೇಳಿಬಿಟ್ಟು ವಂಶಿ ಹೇಳ್ತಾ ಇರ್ತಾರೆ. ಏನಾಯಿತು, ಆ ಲ್ಯಾಪ್ಟಾಪ್ನ ರೆಡಿ ಮಾಡಿಕೊಟ್ಟಿದ್ದು ನಾನೇ ಅಲ್ವಾ, ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಾ ಅಂತ ಹೇಳಿದಾಗ, ಅದಕ್ಕೆ ಟೀ ಚೆಲ್ಲಿದ್ದು ನೀನೇ ಅಲ್ವಾ, ನಿನಗೆ ಯಾಕೆ ಥ್ಯಾಂಕ್ಸು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ, ನೀವು ಆಫೀಸ್ಗೆ ಹೋಗ್ತಾ ಇದ್ದೀರಾ, ಹೋಗಿ, ಹಾಗೆ ನಮ್ಮಮ್ಮ ಮಾಡಿ ತಿಂಡಿನೆಲ್ಲ ಏನು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೋಗಿ ವಂಶಿ ಅವರೇ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಅಷ್ಟರಲ್ಲೇ ಒಂದು ಫೋನ್ ಕಾಲ್ ಕೂಡ ಬರುತ್ತೆ. ಫೋನಲ್ಲಿ ಮಾತಾಡ್ತಾ, ಸರಿ ಆಯಿತು, ಇನ್ನು ಹಾಫ್ ಆನ್ ಅವರಲ್ಲಿ ನಾನು ಅಲ್ಲಿರ್ತೀನಿ, ನೀವೆಲ್ಲನೂ ಕೂಡ ರೆಡಿಯಾಗಿರಿ, ನಿಮಗೆ ಇರೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ ಅಂತ ಹೇಳಿಬಿಟ್ಟು ವಂಶಿನೂ ಕೂಡ ಹೇಳ್ತಾ ಇರ್ತಾನೆ. ಹಾಗೆ ವಂಶಿ ಅವರೇ ಹೇಳಿ ಅಂತ ಹೇಳಿದಾಗ, ನನ್ನ ಪರ್ಸಲ್ಲಿ ಅಂತ ಹೇಳಿ ಹುಡುಕ್ತಾ ಇರ್ತಾರೆ. ನಿಮ್ಮ ಪರ್ಸನ್ನು ನಾನು ತಂದುಕೊಡ್ತೀನಿ ಅಂತಾಳೆ. ಹಾಗೆ ಕಾರ್ ಕೀ ಎಲ್ಲಿಟ್ಟೆ ಅಂತ ಹೇಳಿ ಹುಡುಕ್ತಾ ಇರ್ತಾನೆ. ಮತ್ತು ಕಾರ್ ಕೀನು ನಾನೇ ತಂದುಕೊಡ್ತೀನಿ ಅಂತ ಹೇಳಿಬಿಟ್ಟು ಸ್ವಾತಿ ಆ ಕಡೆ ಈ ಕಡೆ ನೋಡಿಬಿಟ್ಟು ಕಾರ್ ಕೀನು ಸಹ ತಂದುಕೊಡ್ತಾಳೆ. ಅಯ್ಯೋ, ಪರ್ಫ್ಯೂಮೇ ಹಾಕ್ಕೊಂಡಿಲ್ವಲ್ಲ ಅಂತ ಹೇಳಿ ಪರ್ಫ್ಯೂಮ್ನ ಆ ಕಡೆ ಈ ಕಡೆ ನೋಡಿಬಿಟ್ಟು, ಮತ್ತು ವಂಶಿ ಅವರೇ ಒಂದು ನಿಮಿಷ ಇರಿ, ನಾನೇ ತಂದುಕೊಡ್ತೀನಿ ಅಂತ ಹೇಳಿಬಿಟ್ಟು ಪರ್ಫ್ಯೂಮ್ ತರೋದಕ್ಕೆ ಅಂತ ಹೇಳಿ ಹೋದಾಗ ಈ ಕಡೆ ವಂಶಿ ಸ್ವಾತಿಯಿಂದ ಎಸ್ಕೇಪ್ ಆಗಿಬಿಡ್ತಾರೆ. ಹೋದ್ರಾ, ಎಲ್ಲಿಗೆ ಹೋಗ್ತೀರಾ ಹೋಗಿ, ನೀವು ನಮ್ಮ ಅಮ್ಮನ ತಿಂಡಿನೆಲ್ಲ ಏನು ಮಾಡಿದ್ರಿ ಅಂತ ಹೇಳೋದಕ್ಕೆ ಇಷ್ಟೊಂದು ಯಾಕೆ ಇನ್ಲೇಟ್ ಹೊಡಿತಾ ಇದ್ದೀರಾ, ಅದನ್ನು ತಿಳ್ಕೊಳ್ತೀನಿ, ಹೇಗಪ್ಪ ತಿಳ್ಕೊಳ್ಳೋದು ಅಂತ ಸ್ವಾತಿ ಯೋಚನೆ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಸ್ವಾತಿ ಮತ್ತು ವಂಶಿ ಇಬ್ಬರು ಕೂಡ ಜೊತೆಯಾಗಿದ್ದಾರೆ. ಆದರೆ ನಿಜವಾಗ್ಲೂ ಅವರು ಗಂಡ ಹೆಂಡತಿ ಥರ ಖುಷಿಯಾಗಿ ಇದ್ದಾರಾ, ಅದನ್ನು ನಾನು ತಿಳ್ಕೊಳ್ಳೇಬೇಕಲ್ಲ ಅಂತ ಹೇಳಿ
ತಾತ ವಂಶಿ ಮತ್ತು ಸ್ವಾತಿ ವಿಷಯನ ತಿಳ್ಕೊಳ್ಳೋದಕ್ಕೆ ಸ್ವಾತಿ ಹತ್ರ ಬರ್ತಾರೆ. ನನಗೆ ಸತ್ಯ ಗೊತ್ತಾಗಬೇಕು, ನೀವಿಬ್ಬರು ನಿಜವಾಗ್ಲೂ ಗಂಡ ಹೆಂಡತಿ ಥರ ಇದ್ದೀರಾ, ನಿಜವಾದ ಗಂಡ ಹೆಂಡತಿನ ನೀವಿಬ್ಬರು ಅಂತ ಹೇಳಿ ತಾತ ಪ್ರಶ್ನೆ ಮಾಡ್ತಾರೆ. ಆಗ ತಾತ ಏನು ಅಂತ ಕೇಳ್ತಾ ಇದ್ದೀರಾ, ಯಾಕೆ ತಾತ ಇಂಥ ಡೌಟ್ ಬಂತು ನಿಮಗೆ ಅಂತ ಹೇಳಿಬಿಟ್ಟು ಅದು ಅಂತ ಹೇಳಿಬಿಟ್ಟು ಸ್ವಾತಿನೂ ಕೂಡ ತಡವರ್ಸೋದಕ್ಕೆ ಶುರು ಮಾಡ್ತಾ ಇರ್ತಾರೆ. ಇನ್ನು ಸ್ವಾತಿ ಮಾಡ್ತಾ ಇರೋದು ಎಲ್ಲ ನೋಡಿ ತಾತನಿಗೆ ಇದು ಸತ್ಯ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೆ ಕಾದು ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.